ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಸೊಳ್ಳೆ ದಿನದ ಸಂದರ್ಭದಲ್ಲಿ ಸೊಳ್ಳೆಯಿಂದ ಹರಡುವ ರೋಗಗಳು ಹಾಗೂ ಪರಿಹಾರ ಈ ಕುರಿತು ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದ ವಿವೇಕಾನಂದ ರೆಡ್ಡಿ ಹಾಗೂ ಕೀಟಶಾಸ್ತ್ರಜ್ಞರಾದ ಚಾಮರಾಜ ದೊಡ್ಮನಿ ಅವರೊಂದಿಗೆ ಸಂದರ್ಶಕರು ಸಂಗಮೇಶ್. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಆಗಸ್ಟ್ 20 ವಿಶ್ವದಾದ್ಯಂತ ವಿಶ್ವ ಸೊಳ್ಳೆ ದಿನ ಅಂತ ಆಚರಣೆ ಮಾಡ್ತೀವಿ. ಹೀಗಾಗಿ ಸೊಳ್ಳೆಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಯಾವ್ಯಾವ ವಿಧದ ಸೊಳ್ಳೆಗಳಿವೆ, ಅದರಿಂದ ಯಾವ್ಯಾವ ರೀತಿಯ ರೋಗಗಳು ರುಜಿನಗಳು ನಮ್ಮನ್ನ ಕಾಡುತ್ತೆ ಅಂತ ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದಂತಹ ಡಾಕ್ಟರ್ ವಿವೇಕಾನಂದ ರೆಡ್ಡಿ ಅವರಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ಸ್ ರೀ. ಇನ್ನೋರ್ವ ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ಇಲಾಖೆಯ ಕೀಟಶಾಸ್ತ್ರಜ್ಞರಾದಂತಹ ಚಾಮರಾಜ್ ದೊಡ್ಮನಿ ಅವರು. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಆರಂಭದಲ್ಲಿ ಚಾಮರಾಜ್ ಸರ್ ಹೇಳಿ, ಈ ವಿಶ್ವ ಸೊಳ್ಳೆ ದಿನ ಅನ್ನ ಯಾವ ಕಾರಣಕ್ಕಾಗಿ ಆಚರಣೆ ಮಾಡ್ತಾರೆ, ಇದ್ರ ಉದ್ದೇಶ ಏನು? ಪ್ರತಿಯೊಂದು ಯಾವುದಾದ್ರೂ ಒಂದು ವಿಷಯದ ಕುರಿತಂತೆ ಅಥವಾ ರೋಗಗಳ ಕುರಿತಂತೆ ಸೆಲೆಬ್ರೇಷನ್ಗಳು ಮತ್ತು ಜಾಗೃತಿ ಮೂಡಿಸುವಂತ ಒಂದು ವ್ಯವಸ್ಥೆ ನಾವು ಎಲ್ಲವನ್ನು ನೋಡ್ತಾನೆ ಇರ್ತೀವಿ. ಜೊತೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಹಲವಾರು ರೋಗಗಳ ಕುರಿತಂತೆ ಮತ್ತು ಹಲವಾರು ವಿಷಯಗಳ ಕುರಿತಂತೆ ಜನರಲ್ಲಿ ಯಾವತ್ತು ಜಾಗೃತಿಯನ್ನು ಮೂಡಿಸಲಿಕ್ಕೆ ಹಲವಾರು ಯೋಜನೆಗಳನ್ನ ಮತ್ತು ದಿನಾಚರಣೆಗಳನ್ನ ನಡೆಸ್ತಾ ಬರುವಂತದ್ದು ತಾವು ಎಲ್ಲರೂ ನೋಡಿರುವಂತ ವಿಷಯಗಳೇ. ವಿಶ್ವ ಸೊಳ್ಳೆಯ ದಿನದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಅಂತಂದ್ರೆ 1880ರಲ್ಲಿ ಅಲ್ಫಾನ್ಸೋ ಲೆವರಾನ್ ಅನ್ನುವಂಥವರು ಈ ಚಳಿ ಜ್ವರವನ್ನ ಹೊಂದಿರುವಂತ ಮಲೇರಿಯಾ ರೋಗದ ಲಕ್ಷಣಗಳನ್ನು ಹೊಂದಿರುವಂತ ಜನರಲ್ಲಿ ಲಕ್ಷಣಗಳು ಕಾಣ್ಕೋತಾ ಇದ್ವು. ಆದ್ರೆ ವೈದ್ಯಕೀಯ ವಿಜ್ಞಾನ ಈ ಲಕ್ಷಣಗಳು ಯಾವ ಕಾರಣಕ್ಕಾಗಿ ಕಾಣ್ಕೋತವೆ ಅಂತ ಅನ್ನುವಂಥದ್ದು ಒಂದು ಪವಾಡ ಸದೃಶ ರೀತಿಯಲ್ಲಿನೇ ಒಂದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡಿತ್ತು. ಅದರ ನಂತರ ಮನುಷ್ಯನ ರಕ್ತದ ಕಣಗಳಲ್ಲಿ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಆಗಿರ್ಬೋದು ಅಥವಾ ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್ಸ್ ಗಳನ್ನು ಹೋಲುವಂತ ರೋಗಾಣುಗಳು ಮನುಷ್ಯನ ರಕ್ತದ ಕಣಗಳಲ್ಲಿ ಇದ್ದಾವೆ ಅಂತ ಹೇಳಿ ಅನ್ಕೊಂಡು 1880ರಲ್ಲಿ ಅಲ್ಫಾನ್ಸೋ ಲೆವರಾನ್ ಅವರು ಕಂಡುಹಿಡಿತಾರೆ. ಅದರ ನಂತರ ಈ ಪ್ಯಾರಾಸೈಟ್ಸ್ ಗಳು ಮನುಷ್ಯನ ದೇಹದೊಳಗೆ ಹೇಗೆ ಎಂಟ್ರಿ ಆದವು ಅನ್ನೋದ್ರ ಕುರಿತಂತೆ ಅದನ್ನು ಕೂಡ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡಿರ್ತದೆ. ಅದರ ನಂತರ ಬ್ರಿಟಿಷ್ ಇಂಡಿಯಾದಲ್ಲಿ ವೈದ್ಯಾಧಿಕಾರಿ ಆಗಿದ್ರು ಸರ್ ರೊನಾಲ್ಡ್ ರಾಸ್ ಅಂತ ಹೇಳಿ. ಈ ವೈದ್ಯಾಧಿಕಾರಿಗಳು ಇವತ್ತಿನ ಸಿಕಂದ್ರಾಬಾದ್ ಮತ್ತು ಬೆಂಗಳೂರು ಏರ್ಪೋರ್ಟ್ ಗಳಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಅವತ್ತಿನ ಸಂದರ್ಭದಲ್ಲಿ ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್ಸ್ ಗಳು ಮನುಷ್ಯನ ದೇಹವನ್ನ ಯಾವ ಮಾಧ್ಯಮದ ಮೂಲಕ ಸೇರ್ತವೆ ಅಂತ ಅನ್ನೋ ಕುರಿತಂತೆ ಹಲವಾರು ತೆರನಾದಂತ ಒಂದು ರಿಸರ್ಚ್ ಅನ್ನು ಅವ್ರು ಕೈಗೊಂಡ್ರು. ಅದರಲ್ಲಿ ವಿಶೇಷವಾಗಿ ಸೊಳ್ಳೆಗಳ ಮೇಲೆ ಒಂದು ಅಧ್ಯಯನವನ್ನ ಮಾಡಿಕೊಂಡು 1892ರಲ್ಲಿ ಆಗಸ್ಟ್ 20 ಅವರು ಅನಾಫಿಲಿಸ್ ಎಂಬ ಸೋಂಕಿತ ಹೆಣ್ಣು ಸೊಳ್ಳೆ ರೋಗ ಪೀಡಿತ ವ್ಯಕ್ತಿಗೆ ಕಚ್ಚಿ ಇನ್ನೊಬ್ಬ ಆರೋಗ್ಯವಂತ ವ್ಯಕ್ತಿಗೆ ಕಚ್ಚೋದ್ರ ಮೂಲಕ ರೋಗ ಒಬ್ಬರಿಂದ ಒಬ್ಬರಿಗೆ ಪ್ರಸರಣ ಹೊಂದದೆ ಅಂತ ಅನ್ನುವಂತ ವಿಷಯವನ್ನ ಅವರು ಜಗತ್ತಿಗೆ ಪ್ರಚುರ ಮಾಡಿಕೊಟ್ರು. ಅದರ ನಂತರ 1930ರಲ್ಲಿ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ಈ ಒಂದು ದಿನವನ್ನ ವರ್ಲ್ಡ್ ಮಾಸ್ಕಿಟೋ ಡೇ ಅನ್ನಾಗಿ ಘೋಷಣೆ ಮಾಡಿತು. ಅದರ ನಂತರ ಈ ಒಂದು ದಿನಾಚರಣೆಯನ್ನ ನಾವು ಆಚರಣೆಯನ್ನು ಮಾಡ್ತಾ ಈ ದಿನದಂದು ಸೊಳ್ಳೆಗಳಿಂದ ಹರಡುವಂತ ರೋಗಗಳ ಕುರಿತಂತೆ ಜನರಿಗೆ ವ್ಯಾಪಕವಾದಂತ ಮಾಹಿತಿಯನ್ನು ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಡಾಕ್ಟರ್ ವಿವೇಕಾನಂದ ರೆಡ್ಡಿ ಸರ್, ಈಗ ಸೊಳ್ಳೆ ಗಾತ್ರದಲ್ಲಿ ತುಂಬಾ ಚಿಕ್ಕದಾದದ್ದು, ಆದರೂ ಅನೇಕ ಮಾರಣಾಂತಿಕ ಕಾಯಿಲೆಗಳನ್ನ ತರುವಂತದ್ದನ್ನ ನಾವು ಕಾಣಿದೀವಿ. ಹೀಗಾಗಿ ವಿಶೇಷವಾಗಿ ಸೊಳ್ಳೆಯಿಂದ ಹರಡುವಂತ ಪ್ರಮುಖ ರೋಗಗಳು ಯಾವ್ಯಾವ ಸರ್? ಇವಾಗ ನಮ್ಮ ಭಾಗದಲ್ಲಿ ಹೆಚ್ಚಾಗಿ ಮಲೇರಿಯಾ, ಫೈಲೇರಿಯಾ, ಡೆಂಗು, ಚಿಕನ್ ಗುನಿಯಾ ಈ ಪ್ರಕರಣಗಳು ಸೊಳ್ಳೆ ಕಚ್ಚೋದ್ರಿಂದ ನಮ್ಮ ಭಾಗದಲ್ಲಿ ಜಾಸ್ತಿ ಆಗಿ ಕಾಣುತ್ತವೆ. ಇನ್ನು ಜಿಕಾ, ಯೆಲ್ಲೋ ವೈರಸ್ ಅಂತಿದೆ, ಅದು ನಮ್ಮ ಭಾಗದಲ್ಲಿ ಇಲ್ಲ. ನಮಗ ಮೇಜಾರಿಟಿ ಆಗಿ ಮಲೇರಿಯಾ ಮತ್ತು ಡೆಂಗು, ಚಿಕನ್ ಗುನಿಯಾದ, ಫೈಲೇರಿಯಾ ಈ 4 ರೋಗಗಳು ನಮ್ಮ ಜಿಲ್ಲೆಯಾದ್ಯಂತ ಜಾಸ್ತಿ ಆಗಿ ಕಂಡು ಬರುತ್ತವೆ. ಈಗಾಗಲೇ ನಾವು ಮಲೇರಿಯಾ ಪ್ರಕರಣಗಳನ್ನ ಬಹಳಷ್ಟು ಕಡಿಮೆ ಮಾಡಿದೀವಿ. ಒಂದು ಅಂಕೆಯಲ್ಲಿ ಬಂದಿದ್ದೇವೆ. ನಮ್ಮ ಈ ವರ್ಷ ಬಹಳಷ್ಟು ನಮ್ಮ ಜಾಗೃತಿ ಮೂಡಿಸೋದರಿಂದ, ನಮ್ಮ ಇಲಾಖೆ ವತಿಯಿಂದ ಎಲ್ಲಾ ಕಾರ್ಯಕರ್ತರು ಇದರ ಬಗ್ಗೆ ಜಾಗೃತಿ ಮೂಡಿಸೋದ್ರಿಂದ ಮಲೇರಿಯಾ ಪ್ರಕರಣಗಳು ಒಂದು ಅಂಕೆಯಲ್ಲಿ ಅಂದ್ರೆ 10ಕ್ಕಿಂತ ಕಡಿಮೆ ಈ ವರ್ಷದಲ್ಲಿ ನಾವು ಪ್ರಕರಣಗಳನ್ನ ಕಂಡುಹಿಡಿದಿದ್ದೇವೆ. ಬಹಳಷ್ಟು ವರ್ಷಗಳಿಂದ ಸತತ ಪ್ರಯತ್ನದಿಂದ ನಮ್ಮ ಇಲಾಖೆಯ ಒಂದು ಎಲ್ಲಾ ಸಿಬ್ಬಂದಿಯ ಒಂದು ಎಫರ್ಟ್ ದಿಂದ ಪ್ರಕರಣಗಳು ತುಂಬಾ ಕಡಿಮೆ ಆಗಿದೆ. ಸರ್, ಈಗ ಮಲೇರಿಯಾ ಬಗ್ಗೆ ವಿಸ್ತೃತವಾಗಿ ಮಾತಾಡೋದಾದ್ರೆ, ಮಲೇರಿಯಾ ಈಗ ಬೇಸಿಗೆ, ಮಳೆಗಾಲ, ಚಳಿಗಾಲ ಯಾವ ಕಾಲದಲ್ಲಿ ಜಾಸ್ತಿ ಕಂಡು ಬರುವಂತದ್ದು, ಮತ್ತೆ ಇದಕ್ಕೆ ಏನ್ ರೋಗ ಲಕ್ಷಣಗಳಿರುತ್ತೆ? ಜನರು ಸಾಮಾನ್ಯವಾಗಿ ಮಲೇರಿಯಾ ಅಂತ ಹೇಗೆ ಕಂಡುಹಿಡಿಬೇಕು? ಮಲೇರಿಯಾ ಇದು ಮಳೆಗಾಲದಲ್ಲಿ ಜಾಸ್ತಿ ಆಗಿ ಬರುತ್ತೆ. ಇದರದ ಮೇನ್ ಸಿಂಪ್ಟಮ್ಸ್ ಅಂತಂದ್ರೆ ಫೀವರ್, ರೈಗರ್ಸ್ ಮತ್ತೆ ಚಿಲ್ಸ್. ಅಂದ್ರೆ ನಮ್ಮ ಫೀವರ್ ಬರುತ್ತೆ ಮತ್ತೆ ನಿಂದಿರುತ್ತೆ. ರೈಗರ್ಸ್ ಅಂದ್ರೆ ನಮ್ಮ ನಡುಗು ಬರೋದು ಮತ್ತೆ ಬೆವರು ಬಿಡೋದು. ಈ ತರ ಸಿಂಪ್ಟಮ್ಸ್
ಕಾಣಿಸಿದ್ರೆ ನಾವು ಸಸ್ಪೆಕ್ಟೆಡ್ ಮಲೇರಿಯಾ ಅಂತೀವಿ. ನಾವು ಇದನ್ನ ಟೆಸ್ಟ್ ಮಾಡೋದ್ರಿಂದ ಪೆರಿಫರಲ್ ಸ್ಮಿಯರ್ ಫಾರ್ ಬ್ಲಡ್ ಸ್ಮಿಯರ್ ಅನ್ನ ಮಾಡೋದ್ರಿಂದ ಪ್ರಯೋಗಾಲಯದಲ್ಲಿ ಕಂಡುಹಿಡಿಯಬಹುದು, ಅಥವಾ ಈಗ ಹೊಸ ಮೆಥಡ್ ಆಗಿ ಕಿಟ್ ಮೆಥಡ್ ಬಂದಿದೆ, ಅದರಲ್ಲಿ ನಾವು ತಪಾಸಣೆ ಮಾಡಿ ಅದನ್ನ ಖಚಿತಪಡಿಸ್ತೀವಿ. ಆ ಪ್ಯಾರಾಸೈಟ್ಸ್ ನಾವು ಕಂಡುಹಿಡಿದ ಮೇಲೆ ಅವರಿಗೆ ಚಿಕಿತ್ಸೆಯನ್ನು ಕೊಡಿ ಗುಣಮುಖರಾಗಿ ಮಾಡಿಸ್ತೀವಿ. ಈಗ ಒಮ್ಮೆ ಮಲೇರಿಯಾ ಬಂದವರಿಗೆ ಮತ್ತೆ ಮಲೇರಿಯಾ ಬರೋ ಸಾಧ್ಯತೆ ಇರುತ್ತೆ ಸರ್? ಎಸ್, ಇರುತ್ತೆ. ಅದನ್ನ ಮತ್ತೆ ಫಿಮೇಲ್ ಅನಾಫಿಲಸ್ ಮಾಸ್ಕಿಟೋ ಕಚ್ಚಿತ್ತಂದ್ರೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಈಗ ಚರ್ಚೆಯನ್ನು ಮುಂದುವರಿಸ್ತಾ ಚಾಮರಾಜ್ ಸರ್ ಹೇಳಿ, ಸೊಳ್ಳೆಗಳು ಸಾಮಾನ್ಯವಾಗಿ ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರದ ಮಟ್ಟದಲ್ಲಿ ಪ್ರತಿ ಶುಕ್ರವಾರ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಮಾಡ್ತಿದ್ದಾರೆ ಡೆಂಗ್ಯೂ ನಿಯಂತ್ರಣದ ಸಲುವಾಗಿ ಎಲ್ಲ. ಈಗ ಸೊಳ್ಳೆಗಳು ಎಲ್ಲಿ ಹುಟ್ಟುತ್ತೆ, ಅವುಗಳ ಜೀವಿತಾವಧಿ ಎಷ್ಟಾಗಿರುತ್ತೆ, ಅವು ಜೀವನ ಚಕ್ರ ಹೇಗಿರುತ್ತೆ, ಅದನ್ನ ಹೇಳ್ತೀರಾ ಸರ್? ಸಾಮಾನ್ಯವಾಗಿ ಹೇಳಬೇಕು ಅಂತ ಹೇಳಂತಂದ್ರೆ, ಈಗಾಗಲೇ ಸರ್ ಹೇಳಿದ್ರು, ಸೊಳ್ಳೆಗಳಿಂದ ಹರಡುವಂಥ ರೋಗಗಳು ಮಲೇರಿಯಾ, ಡೆಂಗ್ಯೂ, ಚಿಕನ್ಗುನ್ಯಾ, ಆನೆಕಾಲು ರೋಗ ಮತ್ತು ಮಿದುಳು ಜ್ವರ, ಕಾಲಾಜರ್, ಈ ಥರದ್ದೆಲ್ಲ ಹೇಳಿದ್ರು. ಸಾಮಾನ್ಯವಾಗಿ ಹೇಳಬೇಕು ಅಂತಂದ್ರೆ, ಎಲ್ಲಿ ನೀರು ಕಾಣ್ತದೆ, ನಿಂತ ನೀರು ಒಂದು ತೆರನಾಗಿ ಸೊಳ್ಳೆಗಳಿಗೆ ತವರೂರು ಅಂತ ಹೇಳ್ಬೋದು. ಅದು ಯಾವುದೇ ಸೊಳ್ಳೆ ಇರಲಿ, ಯಾವುದೇ ಒಂದು ಸೊಳ್ಳೆ ಮೊದಲು ಅದು ಬಯಸೋದು ನೀರು. ಎಲ್ಲಿ ನೀರು ಇರ್ತದೆ, ಸೊ ಅಲ್ಲಿ ತನ್ನ ಮೊಟ್ಟೆಗಳನ್ನಿಟ್ಟು ಸಂತಾನೋತ್ಪತ್ತಿಯನ್ನು ಮುಂದುವರಿಸಲಿಕ್ಕೆ ಪ್ರಾರಂಭ ಮಾಡ್ತದೆ. ಈಗ ಸ್ವಲ್ಪ ಬ್ರೇಕ್ ಕೊಡ್ತೇನೆ ಸರ್ ನಿಮ್ಮ ಮಾತಿಗೆ. ಈ ನೀರು ಅಂದ್ರೆ ಯಾವ ಥರದ ನೀರು ಸರ್? ಗಲೀಜು ನೀರಾ, ಫ್ರೆಶ್ ನೀರಾ? ಯಾಕಂದ್ರೆ ಮನೆಯಲ್ಲೆಲ್ಲ ನಾವು ಬಳಸಲಿಕ್ಕೆ ಈ ಭಾಗದಲ್ಲೆಲ್ಲ ಸ್ವಲ್ಪ ನೀರಿನ ಕೊರತೆ ಅಂತ ಸ್ಟೋರೇಜ್ ಅನ್ನು ಜಾಸ್ತಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಅವಾಗ ನೀರು ಬಿಟ್ಟಿರ್ತಾರೆ, ಅವಾಗ ಸ್ಟೋರ್ ಮಾಡ್ಕೋತೀವಿ, ಮಳೆ ನೀರನ್ನು ಸ್ಟೋರ್ ಮಾಡ್ತೀವಿ. ಹೀಗಾಗಿ ಸೊಳ್ಳೆಗಳ ಉತ್ಪಾದನೆಗೆ ಯಾವ ನೀರು ಉತ್ತೇಜನ ಕೊಡುತ್ತೆ? ನೋಡಿ, ಈಗ ಮಲೇರಿಯಾ ರೋಗ ಹರಡಲಿಕ್ಕೆ ಕಾರಣ ಆಗಿರುವಂತಹ ಅನಾಫಿಲಿಸ್ ಸೊಳ್ಳೆಗಳು, ವಿಶೇಷವಾಗಿ ಆ ಸೊಳ್ಳೆಗಳು ಬಯಸೋದೇನು ಅಂತಂದ್ರೆ ಹಳ್ಳ ಕೊಳ್ಳಗಳ ನೀರು ಬದುವೆ ಎಲ್ಲರೂ ನಿಂತಿತ್ತು ನೀರು, ಅಥವಾ ಊರು ಸುತ್ತಮುತ್ತ ಏನಾದ್ರು ಒಂದು ಸ್ಟ್ರೀಮ್ ಜರಿ ಥರ ಹರಿತಿತ್ತು ಅಂತೇಳಿ ಅಂತದ್ದು, ಅಥವಾ ಒಂದು ಬಾವಿ ಇತ್ತಂದರೆ, ಅಥವಾ ಹೊಂಡ ಇತ್ತು ಅಂದರೆ, ಕೃಷಿ ಹೊಂಡ ಇತ್ತು ಅಂತಂದರೆ, ಅಥವಾ ಚಿತ್ತಾಪುರ್ ಸೇಡಂ ಬ್ಲಾಕ್ಗಳಲ್ಲಿ ಇದು ಇದೆ, ಕಲ್ಲಿನ ಕ್ವಾರಿಗಳಿದ್ದಾವೆ, ಕಲ್ಲಿನ ಕ್ವಾರಿಗಳಲ್ಲಿ ಇರುವಂಥ ನೀರು, ಇಂಥ ನೀರುಗಳಲ್ಲಿ ಈ ಒಂದು ಅನಾಫಿಲಿಸ್ ಸೊಳ್ಳೆ ಬಂದು ಮೊಟ್ಟೆಗಳನ್ನ ಇಟ್ಟು ತನ್ನ ಸಂತಾನ ಉತ್ಪತ್ತಿಯನ್ನು ಮಾಡ್ತದೆ. ಬಟ್ ನಮ್ಮ ಭಾಗದಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡಿವಿ ಅಂತೇಳಿ ಅಂತಂದರೆ, ಸೊ ಕಲ್ಲಿನ ಕ್ವಾರಿಗಳು, ಆಮೇಲೆ ನಿಂತ ನೀರು, ಊರು ಸುತ್ತಮುತ್ತಿರುವಂಥ ಕೆರೆ, ಬಾವಿ, ಕಟ್ಟೆಗಳು, ಸೊ ಇಂಥವುಗಳಲ್ಲಿ ಅನಾಫಿಲಿಸ್ ಸೊಳ್ಳೆ ಮೊಟ್ಟೆಯನ್ನು ಇಡ್ತದೆ. ಇನ್ನು ಡೆಂಗ್ಯೂ ಹರಡಲಿಕ್ಕೆ ಕಾರಣ ಆಗಿರುವಂಥ ಸೊಳ್ಳೆ ಈಡೀಸ್ ಸೊಳ್ಳೆ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಈಡೀಸ್ ಈಜಿಪ್ಟೆ ಅಂತ ಬರ್ತದೆ, ಅರ್ಬನ್ ವೆಕ್ಟರ್ ಅಂತ ಹೇಳ್ತೀವಿ. ಈಡೀಸ್ ಅಲ್ಬೋಪಿಕ್ಟಸ್ ಅಂತ ಬರ್ತದೆ, ರೂರಲ್ ಅಲ್ಲಿ ಇದು ಮಾಡುವಂಥದ್ದು. ಇನ್ನೊಂದು ವಿಟೈಟಿಸ್ ಅಂತ ಬರ್ತದೆ, ಬಟ್ ಅದು ವೆಕ್ಟರ್ ಅಲ್ಲ. ಈಡೀಸ್ ಈಜಿಪ್ಟೆ ಮತ್ತು ಅಲ್ಬೋಪಿಕ್ಟಸ್ ಎರಡು ವೆಕ್ಟರ್ಗಳು. ಸೊ ಇವು ವಿಶೇಷವಾಗಿ ಶೇಖರಿಸಿಟ್ಟಂತ ಸ್ವಚ್ಛ ನೀರನ್ನು ಬಯಸ್ತವೆ. ಸೊ ಯಾಕೆ ಅಂತ ಹೇಳಂತಂದ್ರೆ, ಈ ಈಡೀಸ್ ಸೊಳ್ಳೆಗಳ ಮೊಟ್ಟೆಗಳು ಅಂಟು ಪದಾರ್ಥವನ್ನ ಹೊಂದಿರ್ತವೆ. ಸೊ ಅಂಟು ಪದಾರ್ಥ ಹೊಂದಿರೋ ಕಾರಣಕ್ಕಾಗಿ ತನ್ನ ಸಂತತಿ ಮುಂದೆ ಚೆನ್ನಾಗಿ ಬೆಳಿಬೇಕು ಅನ್ನೋ ಕಾರಣಕ್ಕಾಗಿ ಸಾಲಿಡ್ ಸರ್ಫೇಸ್ ಅನ್ನ ಹುಡುಕಾಡ್ತದೆ. ಎಲ್ಲಿ ನೀರು ಸಾಲಿಡ್ ಘನತ್ಯಾಜ್ಯದಲ್ಲಿ ನೀರು ನಿಂತ್ಕೊಂಡಿರ್ತದೆ, ಅಥವಾ ಸಾಲಿಡ್ ಸರ್ಫೇಸ್ ಉಳ್ಳಂತ ಕಂಟೈನರ್ಸ್ ಗಳಲ್ಲಿ ನೀರಿರ್ತದೆ. ಸೊ ಅಂತ ನೀರನ್ನ ಹುಡುಕಾಡ್ಕೊಂಡು ಆ ನೀರಿನ ಬದುವಿನಲ್ಲಿ ಮೊಟ್ಟೆಗಳನ್ನ ಇಡ್ತದೆ. ಆಮೇಲೆ ಈ ಫೈಲೇರಿ ಹರಡ್ಲಿಕ್ಕೆ, ಆನೆಕಾಲ್ ರೋಗ ಹರಡ್ಲಿಕ್ಕೆ ಕಾರಣ ಆಗಿರುವಂತಹ ಒಂದು ಸೊಳ್ಳೆ ಕ್ಯೂಲೆಕ್ಸ್ ಕ್ಯುನ್ಕಿಫೇಸಿಯಟಸ್ ಅನ್ನುವಂಥ ಸೊಳ್ಳೆ ಹೇಳ್ತೀವಿ. ಈ ಸೊಳ್ಳೆ ವಿಶೇಷವಾಗಿ ಕೊಳಚೆ ನೀರನ್ನ ಬೇಯಿಸ್ತದೆ. ಸೊ ಕೊಳಚೆ ನೀರು ಯಾಕೆ ಅಂತ ಹೇಳಂತಂದ್ರೆ, ಕೊಳಚೆ ನೀರಿನಲ್ಲಿ ಅಮೋನಿಯಾ ಪ್ರಮಾಣ ಇರೋದ್ರಿಂದ, ಜೊತೆಗೆ ಅದರಲ್ಲಿ ಏನಾದ್ರು ಪ್ಲಾಂಟ್ಸ್ಗಳು, ಏನಾದ್ರು ಪಿಸ್ತಿಯಾ ಪ್ಲಾಂಟ್ ಅಂತ ಹೇಳ್ತೀವಿ, ಅಂತರ್ಗಂಗೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಈ ಪ್ಲಾಂಟ್ಸ್ಗಳು ಸೊ ನೈಟ್ರೋಜನ್ ಫಿಕ್ಸೇಷನ್ ಜಾಸ್ತಿ ಮಾಡೋದ್ರಿಂದ, ಸೊ ನೈಟ್ರೋಜನ್ ಗ್ಯಾಸ್ ಎಲ್ಲಿ ರಿಲೀಸ್ ಆಗ್ತದೆ ಅಂತಲ್ಲಿ ಈ ಸೊಳ್ಳೆಗಳು ಅಟ್ರಾಕ್ಟ್ ಆಗಿ, ಸೊ ಅಲ್ಲಿ ಹೋಗಿ ತಮ್ಮ ಒಂದು ಸಂತತಿಯನ್ನು ಬೆಳೆಸಲಿಕ್ಕೆ ನೀರಿನ ಬದುವಿನಲ್ಲಿ ಬೋಟ್ ಶೇಪಲ್ಲಿ ಮೊಟ್ಟೆಗಳನ್ನು ಸೊ ಇಡ್ತವೆ. ಇನ್ನು ಮಿದುಳು ಜ್ವರ ಹರಡಲಿಕ್ಕೆ ಕಾರಣ ಆಗಿರುವಂಥ ಸೊಳ್ಳೆ ಕ್ಯೂಲೆಕ್ಸ್ ವಿಷ್ಣು ಗ್ರೂಪಿನ ಸೊಳ್ಳೆ ಅಂತ ಹೇಳ್ತೀವಿ. ಭತ್ತದ ಗದ್ದೆ, ಕಬ್ಬಿನ ಗದ್ದೆ, ಸೊ ಎಲ್ಲಿ ನಾವು ಅಗ್ರಿಕಲ್ಚರ್ ಇದರಲ್ಲಿ ಸುಮಾರು ದಿನಗಳ ಕಾಲ ಏನು ನೀರು ನಿಂತರಿಸಿ ಬೆಳೆಗಳನ್ನು ತೆಗೆದುಕೊಳ್ತೀವಿ, ಸೊ ಅಂಥವುಗಳಲ್ಲಿ ಮಿದುಳು ಜ್ವರ ಹರಡಲಿಕ್ಕೆ ಕಾರಣ ಆಗಿರುವಂಥ ಕ್ಯೂಲೆಕ್ಸ್ ವಿಷ್ಣು ಗ್ರೂಪಿನ ಸೊಳ್ಳೆಗಳು ಮೊಟ್ಟೆಗಳಿಟ್ಟು ತಮ್ಮ ಸಂತಾನೋತ್ಪತ್ತಿಯನ್ನು ಮುಂದುವರಿಸ್ತಾ ಇರ್ತವೆ. ಸಾಮಾನ್ಯವಾಗಿ ಸೊಳ್ಳೆಯ ಒಂದು ಜೀವಿತ ಅವಧಿ ಹೇಳಬೇಕು ಅಂತ ಹೇಳಂತಂದ್ರೆ 28 to 32 ಡೇಸ್ ಅಂತ ನಾವು ಹೇಳ್ತೀವಿ. 28ರಿಂದ 32 ದಿನ ಅಂತ ಹೇಳ್ತೀವಿ. ಅದರಲ್ಲಿ ಬೇರೆ ಬೇರೆ ಸ್ಟೇಜಸ್ ಬರ್ತವೆ. ಮೊಟ್ಟೆಗಳ ಸ್ಟೇಜ್ ಅಂತ ಬರ್ತದೆ, ಮೊಟ್ಟೆಗಳು ಒಡೆದು ಮರಿಗಳಾಗ್ತವೆ, ಅದಕ್ಕೆ ನಾವು ಲಾರ್ವಾ ಅಂತ ಹೇಳ್ತೀವಿ. ಸೊ ಲಾರ್ವಾ ಸ್ಟೇಜ್ ಅಂತ ಬರ್ತದೆ. ಈ ಲಾರ್ವಾ ಮುಂದೆ ಅಡಲ್ಟ್ ಆಗಲಿಕ್ಕೆ ಕನ್ವರ್ಷನ್ ಆಗ್ತಾ ಇರ್ತದೆ, ಗೂಡುಗಟ್ಟುವಿಕೆ. ನಾವು ಹೇಗೆ ರೇಷ್ಮೆ ಗೂಡುಗಟ್ಟುತ್ತದಲ್ಲ, ಸೊ ಅದೇ ಥರನಾಗಿ ಇಲ್ಲಿ ಗೂಡುಗಟ್ಟುವಿಕೆ ಆಗ್ತದೆ, ಪ್ಯೂಪಾ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಪ್ಯೂಪಾ ಸ್ಟೇಜಲ್ಲಿ ಒಂದು ಅಡಲ್ಟ್ ಮೊಸ್ಕಿಟೋ ಹೊರಗಡೆ ಬರಲಿಕ್ಕೆ ಏನೆಲ್ಲ ಆರ್ಗನ್ಸ್ಗಳೆಲ್ಲ ಬೇಕು, ಲೆಗ್ಸ್ ಆಗಿರ್ಬೋದು, ವಿಂಗ್ಸ್ ಆಗಿರ್ಬೋದು, ಪ್ರೊಬೋಸಿಸ್ ಆಗಿರ್ಬೋದು, ಇವೆಲ್ಲವುಗಳು ಡೆವಲಪ್ಮೆಂಟ್ ಆಗಿ ಸೊ ವಾತಾವರಣದ ಹೊರಗಡೆ ಈ ಸೊಳ್ಳೆಗಳು ಬಂದ್ಬಿಡ್ತವೆ. ಸೊಳ್ಳೆಗಳು, ಅಡಲ್ಟ್ ಸೊಳ್ಳೆಗಳು ಬಂದಾಗ ಹೆಣ್ಣು ಮತ್ತು ಗಂಡು ಸೊಳ್ಳೆಗಳು ಹೊರಗಡೆ ಬಂದ್ಬಿಡ್ತವೆ. ಸೊ ಗಂಡು ಸೊಳ್ಳೆ ಸಸ್ಯಗಳ ಮಕರಂದವನ್ನು ಹೀರಿ ಬದುಕ್ತದೆ, ಹೆಣ್ಣು ಸೊಳ್ಳೆ ಮಾತ್ರ ತನ್ನ ಸಂತತಿಯನ್ನು ಬೆಳೆಸೋಗೋಸ್ಕರ ಸೊ ರಕ್ತವನ್ನು ಬೇಯಿಸ್ತದೆ. ಸೊ ಹೀಗೆ ಇದರ ಒಂದು ಲೈಫ್ ಸೈಕಲ್ ಹಾಗೆ ಕಂಟಿನ್ಯೂ ಆಗ್ತಾ ಇರ್ತದೆ. ತುಂಬ ವಿವರವಾಗಿ ಹೇಳಿದ್ರಿ ಸರ್. ಡಾಕ್ಟರ್ ವಿವೇಕಾನಂದ ರೆಡ್ಡಿ ಅವರೇ, ಮುಂದೆ ಚರ್ಚೆಯನ್ನು ಮುಂದುವರಿಸ್ತಾ, ಈಗ
ಮಲೇರಿಯಾ ಮತ್ತೆ ಡೆಂಗ್ಯೂ ಇವುಗಳಿಗೆ ಬೇಸಿಕ್ ಡಿಫರೆನ್ಸ್ ಏನು ಸರ್? ಜನರು ಹೇಗೆ ಇದನ್ನ ಮಲೇರಿಯಾ ಅಂತ ಕಂಡಿಡೋದು ಹೆಂಗೆ, ಡೆಂಗ್ಯೂ ಅಂತ ಕಂಡಿಡೋದು ಹೆಂಗೆ? ಮಲೇರಿಯಾದಲ್ಲಿ ಮೇಜರ್ ಆಗಿ ಎಲ್ಲ ಕಡೆ ಫೀವರ್ ಇರುತ್ತೆ, ಮಲೇರಿಯಾ ಮತ್ತು ಡೆಂಗು. ಮಲೇರಿಯಾದಲ್ಲಿ ಚಿಲ್ಸ್ ಅಂಡ್ ರೈಗರ್ಸ್. ಚಿಲ್ಸ್ ಅಂದ್ರೆ ನಮ್ಗೆ ನಡುಗು ಬಂದಂಗೆ ಆಗೋದು ಮತ್ತೆ ಬೆವರು ಬಿಡೋದಿರುತ್ತೆ. ಡೆಂಗ್ಯೂದಲ್ಲಿ ಮೈಕೈ ನೋವು ಆಗೋದು, ತಲೆನೋವು ಇರುವುದು, ಮತ್ತೆ ಮೇಜಾರಿಟಿ ಅಂದ್ರೆ ಕಣ್ಣಿನ ಹಿಂಭಾಗದಲ್ಲಿ ಪೇನ್ ಇರುತ್ತೆ, ರೆಟ್ರೋ ಆರ್ಬಿಟಲ್ ಪೇನ್, ಮಯಾಲ್ಜಿಯಾ ಅಂತೀವಿ. ಎಲ್ಲ ನಮ್ಮ ಕೀಲುಗಳಲ್ಲಿ ಪೇನ್ ಪ್ಲಸ್ ಹೆಡ್ಏಕ್, ವಾಮಿಟಿಂಗ್. ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಮಲೇರಿಯಾ ಅಂದ್ರೆ ರೆಟ್ರೋ ಆರ್ಬಿಟಲ್ ಪೇನ್, ಕಣ್ಣಿನ ಹಿಂದ ಭಾಗದಲ್ಲಿ ಬೇನೆ ಕಾಣಿಸ್ತದೆ. ಅದನ್ನ ನಾವು ವೈದ್ಯರ ಹತ್ರ ತೋರಿಸ್ಕೋಬೇಕು. ಡೆಂಗ್ಯೂ ಏನು ಚಿಕಿತ್ಸಾ ಕ್ರಮ ಸರ್? ಮತ್ತೆ ಕಲಬುರಗಿ ಮತ್ತೆ ಸುತ್ತಮುತ್ತ ಎಷ್ಟು ಪ್ರಕರಣಗಳು ಕಂಡು ಬರ್ತಾ ಇದೆ ಸದ್ಯ? ಡೆಂಗು ಈಗಾಗಲೇ ಜನವರಿಂದ ಇಲ್ಲಿವರೆಗೆ 140 ಪ್ರಕರಣಗಳು ನಾವು ಟೆಸ್ಟ್ ಮಾಡಿದಲ್ಲಿ ಸಿಕ್ಕಿದ್ದಾವೆ. ಇದಕ್ಕೆ ಯಾವುದೇ ಒಂದು ನಿರ್ದಿಷ್ಟವಾದ ಚಿಕಿತ್ಸೆ ಇರಲ್ಲ. ಇದಕ್ಕೆ ನಾವು ಏನಂತಂದ್ರೆ ವೈದ್ಯರ ಸಲಹೆಯನ್ನು ಪಡೆದು ಹೈಡ್ರೇಷನ್ ಅನ್ನ ಮೇಂಟೈನ್ ಮಾಡೋದು, ಫೀವರ್ ಇದ್ರೆ ಪ್ಯಾರಾಸೆಟಮಾಲ್ ಅನ್ನು ತಗೋದು. ಮೇಜರ್ಲಿ ಅಂತಂದ್ರೆ ನಾವು ಮಾನಿಟರ್ ಮಾಡಬೇಕು, ನಮ್ಮ ರಕ್ತದಲ್ಲಿ ಪ್ಲೇಟ್ಲೆಟ್ಸ್ ಕೌಂಟ್ ಅನ್ನ ಮಾನಿಟರ್ ಮಾಡಿ ವೈದ್ಯರ ಸಲಹೆಯನ್ನು ಪಡೆದು ಚಿಕಿತ್ಸೆ ಪಡಿಬೇಕು. ನೀರನ್ನ ಜಾಸ್ತಿ ಕುಡಿಬೇಕು ಇಂಥವ್ರು. ನಿರ್ದಿಷ್ಟವಾದ ಒಂದು ಖಚಿತವಾದ ಯಾವುದೇ ಒಂದು ಟ್ರೀಟ್ಮೆಂಟ್ ಇದಕ್ಕೆ ಇರುವುದಿಲ್ಲ. ಸರ್, ಈಗ ಡೆಂಗ್ಯೂ ಬಂದಾಗ ತುಂಬಾ ಜನರು ಮನೆಯಲ್ಲಿ ಕುಟುಂಬದ ಸದಸ್ಯರು ಏನ್ ಮಾಡ್ತಾರೆ ಅಂದ್ರೆ ಈ ಪಪಾಯ ಎಲೆಗಳ ಜ್ಯೂಸ್ ಮಾಡಿ ಕುಡಿಸೋದನ್ನ ಮಾಡ್ತಾರೆ. ಇದರಿಂದ ಏನಾದರೂ ಉಪಯೋಗ ಆಗುತ್ತೆ ಅವರಿಗೆ? ಸೈಂಟಿಫಿಕ್ ಆಗಿ ಯಾವುದೇ ಬಂದಿಲ್ಲ ಹೇಳ್ತಾರೆ. ನಾವು ಟೆಸ್ಟ್ ಮುಖಾಂತರ ಇದನ್ನ ಮಾಡಿದ್ಮೇಲೆ ವೈದ್ಯರು ಏನು ಸಲಹೆ ಕೊಡ್ತಾರೋ ಅದನ್ನ ನಾವು ಪಡಿಬೇಕು. ಯಾಕಂದ್ರೆ ಮನೆಯಲ್ಲೇ ನಾವು ಮದ್ದನ್ನ ಪಡಿಬಾರ್ದು. ವೈದ್ಯರ ಸಲಹೆನ ಪ್ಲೇಟ್ಲೆಟ್ ಕೌಂಟನ್ನು ನೋಡ್ತಾ ಇರಬೇಕು. ಅದನ್ನ ನೋಡಿ ಅದನ್ನ ಆಧರಿಸಿ ನಾವು ಚಿಕಿತ್ಸೆಯನ್ನ ವೈದ್ಯಾಧಿಕಾರಿಗಳು ಕೊಡ್ತಾರೆ. ಇದರಲ್ಲಿ ವಿಧಗಳೇನಾದ್ರೂ ಇದೆ ಸರ್? ಡೆಂಗ್ಯೂ ವಿಧಗಳು? ಡೆಂಗ್ಯೂ ಇದರಲ್ಲಿ ಡೆಂಗ್ಯೂ ಫೀವರ್, ಡೆಂಗ್ಯೂ ಇಮೊರಾಜಿಕ್ ಫೀವರ್, ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತೇಳಿ ಲಾಸ್ಟ್ ಸ್ಟೇಜ್ ಡೆಂಗ್ಯೂ ಇಮೊರಾಜಿಕ್ ಶಾಕ್ ಸಿಂಡ್ರೋಮ್ ಅಂದ್ರೆ. ಡೆಂಗ್ಯೂ ಫೀವರ್ ಅಂದ್ರೆ ನಾರ್ಮಲ್ ಆಗಿ ಬೇರೆ ಜ್ವರ ತರ ಎನಿ ವೈರಲ್ ಫೀವರ್ ಟೈಪ್ ಇರುತ್ತೆ. ಡೆಂಗ್ಯೂ ಇಮೊರಾಜಿಕ್ ಫೀವರ್ ಅಂತಂದ್ರೆ ನಮ್ಮ ಹಲ್ಲಿನ ಒಸಡುಗಳಲ್ಲಿ ರಕ್ತ ಬರೋದು, ಕೈಯಲ್ಲಿ ಮೇಲೆ ರಕ್ತದ ಗುಳ್ಳೆಗಳು ಬರೋದು, ನಮ್ಮ ಮಲದಲ್ಲಿ ರಕ್ತ ಹೋಗೋದು, ಈ ತರ ಇರುತ್ತದೆ. ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತಂದ್ರೆ ಇದರಲ್ಲಿ ಮನುಷ್ಯ ನಮ್ಮ ನೀರಿನ ಕೊರತೆಯಿಂದ ಶಾಕ್ಗೆ ಹೋಗಿ ಸಾಯುವಂತ ಪರಿಸ್ಥಿತಿ ಇರುತ್ತೆ. ಅಂದ್ರೆ ಡೆಂಗ್ಯೂ ಮಾರಣಾಂತಿಕನ ಸರ್? ಎಷ್ಟು ಬೇಗ ಟೆಸ್ಟ್ ಮಾಡಿಸ್ತೀವಿ, ಎಷ್ಟು ಬೇಗ ಚಿಕಿತ್ಸೆ ಕೊಡ್ತೀವಿ. ಅದು ಇಲ್ಲಿವರೆಗೆ ನಮ್ದು ಯಾವುದೇ ಒಂದು ಸಾವಿನ ಪ್ರಕರಣಗಳು ಈ ವರ್ಷ ಆಗ್ಲಿ ಹೋದ ವರ್ಷ ಆಗ್ಲಿ ಯಾವೂ ಬಂದಿಲ್ಲ. ಅದರ ಮುನ್ನೆಚ್ಚರಿಕೆ ವಹಿಸೋದು ಬಹಳ ಉತ್ತಮ. ಮತ್ತೆ ನಾನು ಲಾಸ್ಟ್ ಟೈಮ್ ಪ್ರಶ್ನೆ ಮಾಡಿದ್ದೇನೆ, ರಿಪೀಟ್ ಮಾಡ್ತಿದ್ದೀನಿ. ಒಂದ್ಸರ್ತಿ ಡೆಂಗ್ಯೂ ಬಂದವರಿಗೆ ಮತ್ತೆ ಡೆಂಗ್ಯೂ ಬರಲ್ವಾ? ಬರುತ್ತೆ, ಹಾಗೇನೂ ಇಲ್ಲ. ಯಾವುದೇ ರೋಗಗಳು ಒಂದ್ಸರ್ತಿ ಬಂದ್ರೆ ಮತ್ತೆ ಬರಲ್ಲ ಅನ್ನೋಂಗಿಲ್ಲ. ನಾವು ಜಾಗೃತರಾಗಿ ಇರಬೇಕು ಇಡೀ ಜೀವನ. ಡೆಂಗ್ಯೂ ವೈರಸ್ ಅಲ್ಲಿ 4 ಸೀರೋ ಟೈಪ್ ಬರ್ತವೆ. ಡೆಂಗ್ಯೂ ವೈರಸ್ 1, 2, 3, 4 ಅಂತ 4 ಟೈಪ್ ಬರ್ತವೆ. ಸೊ 1 ಬಂದು ಹೋಗಿತ್ತು ಅಂತ ಹೇಳಿ ಅಂತಂದ್ರೆ ಸೊ ಅಂಥವ್ರಿಗೆ ಆಂಟಿಬಾಡೀಸ್ ಆಲ್ರೆಡಿ ಡೆವಲಪ್ ಆಗಿಬಿಟ್ಟಿರ್ತಾರೆ. ಮತ್ತೆ ಡೆಂಗ್ಯೂ ವೈರಸ್ 1 ಟೈಪ್ ಬರಲ್ಲ, ಬರ್ಬೋದು 2 ಬರ್ಬೋದು, 3 or 4 ಬರ್ಬೋದು. ಸೊ ಈ ತರ ಬಂದ್ ಸೀರೋ ಟೈಪ್ ಮತ್ತೆ ಅವರಿಗೆ ರೀಇನ್ಫೆಕ್ಷನ್ ಆಗೋದಿಲ್ಲ, ಎಸ್ಪೆಷಲಿ ವೈರಲ್ ಫೀವರ್ದಲ್ಲಿ. ಸರ್, ಇನ್ನೊಂದು ಪ್ರಮುಖ ರೋಗ ಈ ಸೊಳ್ಳೆಗಳಿಂದ ಬರೋದು ಚಿಕನ್ಗುನ್ಯಾ. ಇದರ ಬಗ್ಗೆ ಹೇಳಿ ಸರ್ ಸಂಕ್ಷಿಪ್ತವಾಗಿ. ಯಾವ ಲಕ್ಷಣಗಳೇನಿರುತ್ತೆ, ಚಿಕಿತ್ಸಾ ಕ್ರಮ ಯಾವ ರೀತಿ ಇರುತ್ತೆ? ಚಿಕನ್ಗುನ್ಯಾ ಇದು ನಾವು ಒಂದು 10 ವರ್ಷದ ಹಿಂದಗಡೆ ನಾವೆಲ್ಲ ನೋಡಿದೀವಿ. ಇದನ್ನು ಏಡಿಸ್ ಮಾಸ್ಕಿಟೋ ಬೈಟ್ ಇಂದ ಬರುತ್ತೆ. ಇದರಲ್ಲಿ ಮೆಜಾರಿಟಿ ಫೀವರ್ ಅಂಡ್ ಜಾಯಿಂಟ್ ಪೇನ್ಸ್. ಜಾಯಿಂಟ್ ಪೇನ್ ನಮ್ಮ ಕೀಲುಗಳಲ್ಲಿ ಬಾಧ ಇರುತ್ತೆ. ಇದು ಒಂದು ವರ್ಷದವರೆಗೆ, ಕೆಲವೊಬ್ಬರಿಗೆ 15 ದಿನ, ಒಬ್ಬರವರಿಗೆ 6 ತಿಂಗಳ, ಒಬ್ಬರವರಿಗೆ 1 ವರ್ಷ ಕೀಲುಗಳಲ್ಲಿ ಬೇನೆ ಇರುವುದು ನಾವು ನೋಡ್ತೀವಿ. ಮೇನ್ ಅಂತಂದ್ರೆ ಮೆಜಾರಿಟಿ ಆಫ್ ದ ಕೇಸಸ್ ಫೀವರ್ ಎಲ್ಲಾ ಕಡೆ ಇರುತ್ತೆ, ಮಯಾಲ್ಜಿ ಇರುತ್ತೆ, ಮತ್ತೆ ಕೀಲುಗಳಲ್ಲಿ ಪೇನ್. ಮೇನ್ ಡಿಫರೆನ್ಸ್ ಇಸ್ ನಮ್ಮ ಜಾಯಿಂಟ್ ಏನಿರ್ತಾವ ಜಾಯಿಂಟ್ ಗಳಲ್ಲಿ ಪೇನ್ ಇರುತ್ತೆ. ಇದಕ್ಕೆ ಚಿಕಿತ್ಸೆ ಅಂತಂದ್ರೆ ಮೇನ್ ಪ್ಯಾರಾಸೆಟಮಾಲ್ ಅಥವಾ NSAID, ನಾನ್ ಸ್ಟೆರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಕೊಡೋದ್ರಿಂದ ನಾವು ಇದನ್ನ ತಡೆಗಟ್ಟಬಹುದು. ಸರ್, ಚಾಮರಾಜ್ ಸರ್ ಆಗ್ಲೇ ಹೇಳ್ತಾ ಇದ್ರಿ, ಅದ್ರ ಜೀವನ ಚಕ್ರ ಹೇಳಿದ್ರಿ ಸೊಳ್ಳೆಗಳದ್ದು. ಈಗ ನಿಯಂತ್ರಣ ಮಾಡೋದಾದ್ರೆ ಯಾವ ರೀತಿ ನಾವು ಸೊಳ್ಳೆಗಳನ್ನ ನಿಯಂತ್ರಣ ಮಾಡಬೇಕು? ಏನೆಲ್ಲ ಕ್ರಮಗಳನ್ನ, ಅಂದ್ರೆ ಒಂದು ಸಾರ್ವಜನಿಕರು ತಮ್ಮ ಮಟ್ಟದಲ್ಲಿ ಏನ್ ಮಾಡಬಹುದು, ಮತ್ತೆ ಸರ್ಕಾರದವರು, ಆಡಳಿತ ಸಂಸ್ಥೆಯವರು ಅವ್ರ ಮಟ್ಟದಲ್ಲಿ ಏನ್ ಮಾಡಬಹುದು ಸರ್? ಸರ್ಕಾರದಿಂದ ಎಷ್ಟು ಸಾಧ್ಯದ ಅಷ್ಟು ನಾವು ಜನರಿಗೆ ಮಾಹಿತಿ, ಶಿಕ್ಷಣ ಮತ್ತು ಪರ್ಸನಲ್ ಕಮ್ಯುನಿಕೇಶನ್ ಮಾಡೋದ್ರ ಮೂಲಕ ಅವರಲ್ಲಿ ಅತಿಯಾದಂತ ಜಾಗೃತಿಯನ್ನ ಮೂಡಿಸಬಹುದು. ಎಷ್ಟು ಇದರಲ್ಲಿ ಪಬ್ಲಿಕ್ ಪಾರ್ಟಿಸಿಪೇಷನ್ ಇರ್ತದೆ ಅಷ್ಟು ಬೇಗ ನಾವು ರೋಗಗಳನ್ನ, ಸೊಳ್ಳೆಗಳ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬಹುದು. ಸೊ ಹೀಗಾಗಿ ಜನರಲ್ಲಿ ನಾವು ವಿಶೇಷವಾಗಿ ಸೊಳ್ಳೆಗಳ ಸಂತಾನೋತ್ಪತ್ತಿ ತಾಣಗಳ ಕುರಿತಂತೆ ಈಗಾಗಲೇ ನಮ್ಮ ಇಲಾಖೆಯಿಂದ ಪ್ರತಿ ಶುಕ್ರವಾರ ನಮ್ಮ ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಆರೋಗ್ಯ ನಿರೀಕ್ಷಣಾಧಿಕಾರಿಗಳು, ಸೊ CHOs, ಆಮೇಲೆ ಹೆಲ್ತ್ ಇನ್ಸ್ಪೆಕ್ಟರ್ಸ್ಗಳಾಗಿರ್ಬೋದು, ಆಮೇಲೆ ಎಲ್ಲರೂ ಇವನ್ ನಮ್ಮೆಲ್ಲ ವೈದ್ಯಾಧಿಕಾರಿಗಳು ಸೂಪರ್ವೈಸನ್ ಮಾಡ್ತಾ ಇವ್ರ ಕಡೆಯಿಂದ ಮನೆ ಮನೆಗೆ ಭೇಟಿ ನೀಡಿಸಿ ಸೊಳ್ಳೆಗಳ ಸಂತಾನೋತ್ಪತ್ತಿ ತಾಣಗಳ ಕುರಿತಂತೆ ಜನರಿಗೆ ಅರಿವನ್ನು ಮೂಡಿಸ್ತಾರೆ. ಜೊತೆಗೆ ಮನೆಯ ಒಳಗಡೆ ಮತ್ತು ಮನೆಯ ಹೊರಗಡೆ ಏನಾದರೂ ಎಸ್ಪೆಷಲಿ ಇಡೀ ಸೊಳ್ಳೆಗಳ ಒಂದು ಸಂತತಿ ಇರುವಂಥ ಒಂದು ಪ್ಲೇಸ್ ಕಾಣ್ತು ಅಂತ ಹೇಳಂತಂದರೆ ಅದನ್ನು
ಖಾಲಿ ಮಾಡಿಸುವಂಥದ್ದು. ಇಲ್ಲಿ ಖಾಲಿ ಮಾಡಿಸ್ಲಿಕ್ಕೆ ಒಂದು ನಾವು ಎಜುಕೇಷನನ್ನು ಕೊಡಬೇಕಾಗ್ತದೆ. ಏನು ಅಂತಂದರೆ ನಾಗಲೇ ಇಡೀ ಸೊಳ್ಳೆ ಬಗ್ಗೆ ಹೇಳಬೇಕಾದ್ರೆ ಇದು ಕಂಟೈನರ್ ಬ್ರೀಡರ್ ಅಂತ ಹೇಳಿದೆ. ಅಂದರೆ ಎಲ್ಲಿ ಒಂದು ಘನದಲ್ಲಿ ನೀರಿರ್ತದೆ ಅಥವಾ ಒಂದು ಕಂಟೈನರ್ಸ್ಗಳಲ್ಲಿ ನೀರಿರ್ತದೆ, ಸೊ ಅಂಥಲ್ಲಿ ಮಾತ್ರ ಸೊಳ್ಳೆ ಮೊಟ್ಟೆಗಳನ್ನ ಇಡ್ತದೆ. ಯಾಕೆಂದರೆ ಸೊಳ್ಳೆಗಳ ಮೊಟ್ಟೆ ಅಂಟು ಪದಾರ್ಥವನ್ನು ಹೊಂದಿರ್ತದೆ ಅಂತ. ನೀರನ್ನು ಖಾಲಿ ಮಾಡಿಸ್ಬೇಕು. ಒಂದು ಸ್ಕ್ರಬ್ ಆಗಲಿ ಅಥವಾ ತೆಂಗಿನ ಜುಟ್ಟಾಲಿ ತೆಗೆದುಕೊಂಡು ಒಳಮಗ್ಲು ಚೆನ್ನಾಗಿ ತಿಕ್ಕಬೇಕು. ಯಾಕಂದರೆ ಸೊಳ್ಳೆಯ ಮೊಟ್ಟೆಗಳು ಒಡಿಬೇಕು. ಅದರ ನಂತರ ತೊಳಿಬೇಕು ಚೆನ್ನಾಗಿ. ಸೊ ತೊಳೆದು ಒಣಗಿಸ್ಬೇಕು. ಸೊ ಒಣಗಿಸಿ ಮತ್ತೆ ನೀರು ಹಾಕಿ ಭದ್ರವಾಗಿ ಸೊಳ್ಳೆ ಒಳಗೆ ಹೋಗದಂತೆ ಯಾವುದೇ ಒಂದು ಬಟ್ಟೆಯಿಂದ ಅದನ್ನು ಕಟ್ಟುವಂಥದ್ದು ಅಥವಾ ಮುಚ್ಚುವಂಥದ್ದು ಇದನ್ನು ನಾವು ಮಾಡಬೇಕು. ಇದು ಡೆಂಗ್ಯೂ ನಿಯಂತ್ರಣ ಮಾಡುವಲ್ಲಿ ಸಾರ್ವಜನಿಕರು ಅಗತ್ಯವಾಗಿ ತೆಗೆದುಕೊಳ್ಬೇಕಾದಂಥ ಒಂದು ಕ್ರಮ. ಈ ನಿಟ್ಟಿನಲ್ಲಿ ನಾವು ಮನೆಗೆ ಭೇಟಿ ನೀಡಿ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇರ್ತೀವಿ. ಜೊತೆಗೆ ಅರ್ಬನ್ನಲ್ಲಿಯೂ ಕೂಡ ನಾವು ಪ್ರತಿ ತಿಂಗಳು ಮೊದಲನೇ ಶುಕ್ರವಾರ ಮತ್ತು ಮೂರನೇ ಶುಕ್ರವಾರ ಸೊ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಆರೋಗ್ಯ ನಿರೀಕ್ಷಣಾಧಿಕಾರಿಗಳನ್ನು ನಾವು ನಗರದಲ್ಲಿರುವಂಥ ನಮ್ಮ ನಗರ ಆರೋಗ್ಯ ಕೇಂದ್ರಗಳಿಗೆ ಅವರಿಗೆ ಡೆಪ್ಯೂಟ್ ಮಾಡಿಕೊಂಡು ಸೊ ಅವರಿಂದನೂ ಕೂಡ ಈ ಕೆಲಸವನ್ನು ನಾವು ಮಾಡಿಸ್ತಾ ಇದ್ದೀವಿ. ಆಮೇಲೆ ರೀಸೆಂಟಾಗಿ ಸರ್ಕಾರದ ನಿರ್ದೇಶನ ಪ್ರಕಾರ ನಾವು ನಗರದಲ್ಲಿ ಸುಮಾರು 50 ಜನ ವಾಲಂಟಿಯರ್ಸ್ಗಳನ್ನು 100 ದಿನಗಳ ಸಲುವಾಗಿ ಅವರನ್ನು ನಿಯೋಜನೆ ಮಾಡಿಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಸರ್ಕಾರ ಈ ಥರನಂಥ ಕ್ರಮ ತೆಗೆದುಕೊಳ್ತಾ ಇದೆ. ಇನ್ನು ಸಾರ್ವಜನಿಕರು ನೀರು ನಿಲ್ಲದಂತೆ ನೋಡ್ಕೊಳ್ಳುವಂಥದ್ದು, ಮನೆ ಸುತ್ತಮುತ್ತ ಆಗಿರ್ಬೋದು ಅಥವಾ ಊರು ಸುತ್ತಮುತ್ತ ಆಗಿರ್ಬೋದು. ಆಮೇಲೆ ಗಟರ್ಗಳಲ್ಲಿ ನೀರು ನಿಲ್ಲದೆ ನೋಡ್ಕೋಬೇಕು. ಯಾಕಂದರೆ ಗಟರ್ಗಳಲ್ಲಿ ಎಷ್ಟು ನೀರು ನಿಂತ್ಕೋತದೆ ಅಷ್ಟು ನಾವು ಈ ಆನೆಕಾಲು ರೋಗ ಹರಡಲಿಕ್ಕೆ ಕಾರಣ ಆಗಿರುವಂಥ ಮೊಸ್ಕಿಟೋಗೆ ನಾವು ಹೆಚ್ಚಿನ ಒಂದು ಬೆಳವಣಿಗೆ ಆಗಲಿಕ್ಕೆ ಒಂದು ಆದ್ಯತೆ ನೀಡಿದಂಗೆ ಆಗ್ತದೆ. ಜೊತೆಗೆ ಊರು ಸುತ್ತಮುತ್ತ ಏನಾದರೂ ಈಗ ಎಸ್ಪೆಷಲಿ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಏನಾದರೂ ಕ್ಯಾನಲ್ಸ್ಗಳು ಬ್ಲಾಕ್ ಆಗಿದ್ದು ಅಂತೇಳಿ ಅಂತಾರೆ, ಅವುಗಳನ್ನು ಕ್ಲೀನ್ ಮಾಡಿಸೋ ಇಂಜಿನಿಯರಿಂಗ್ ಕೆಲಸಗಳನ್ನು ಮಾಡಿಸೋದ್ರ ಮೂಲಕ ಇದು ಮಾಡಬಹುದು. ಇನ್ನು ಜೊತೆಗೆ ಊರು ಸುತ್ತಮುತ್ತ ಅಕಸ್ಮಾತ್ ಕೆರೆ ಕಟ್ಟಿ ಬಾವಿಗಳು ಅಥವಾ ಊರೊಳಗಿನ ಬಾವಿಗಳು ಈ ಥರದ್ದು ಸುಮಾರು 6 ತಿಂಗಳಿಗಿಂತ ಹೆಚ್ಚು ನೀರು ಏನಾದರೂ ನಿಲ್ತಿತ್ತು ಅಂತಂದರೆ ನಮ್ಮ ಇಲಾಖೆಯಿಂದ ಗಪ್ಪಿ ಮತ್ತು ಗ್ಯಾಂಬೂಸಿಯಾ ಅಂಥೇಳಿ 2 ಮೀನು ಮರಿಗಳವು. ಈ ಮೀನು ಮರಿಗಳು ಸೊಳ್ಳೆಗಳ ಲಾರ್ವಾಗಳನ್ನು ತಿನ್ನೋದ್ರಿಂದ ಸೊ ಅವುಗಳ ಒಂದು ಮಾಹಿತಿಯನ್ನು ಈಗಾಗಲೇ ನಮ್ಮ ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳ ಕಡೆಯಿಂದ ತೆಗೆದುಕೊಂಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಮೇಜರ್ ಪ್ಲೇಸಸ್ಗಳಿದ್ದಾವೆ ಸೊ ಅಂಥಲ್ಲಿ ಮೀನು ಬಿಡುವ ಕಾರ್ಯವನ್ನು ಕೂಡ ಸೊ ನಾವು ಮಾಡ್ತಾಯಿದ್ದೀವಿ. ಇನ್ನು ಎಲ್ಲಿ ಪ್ರಕರಣಗಳು ಹೆಚ್ಚಿಗೆ ಕಾಣ್ತವೆ ಸೊ ಅಂಥ ಪ್ರದೇಶದಲ್ಲಿ ಫಾಗಿಂಗ್ ಮಾಡಿಸುವಂಥದ್ದು, ಅದು ಅರ್ಬನ್ ಲೋಕಲ್ ಬಾಡೀಸ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ಅವರಿಗೆ ಒಂದು ಮಾಹಿತಿಯನ್ನು ಕೊಡ್ತೀವಿ. ಅವರು ಅಂಥ ಪ್ರದೇಶಗಳಲ್ಲಿ ಫಾಗಿಂಗ್ ಚಟುವಟಿಕೆಗಳನ್ನು ಮಾಡ್ತಾರೆ. ಇನ್ನು ಎಲ್ಲಿ ಮಲೇರಿಯಾ ಪ್ರಕರಣಗಳು ಸುಮಾರು 3 ವರ್ಷ ಡಾಟಾ ತಗೋತೀವಿ. ಸೊ ಎಲ್ಲಿ ಪ್ರಕರಣಗಳು ಕಂಡ್ಕೋತವೆ ಸೊ ಅಂಥಲ್ಲಿ ನಮ್ಮಲ್ಲಿ ಲ್ಯಾಂಬ್ಡಾಸೈಲೋತ್ರಿನ್ ಅಂತ ಸರ್ಕಾರದಿಂದ ಒಂದು ಕೆಮಿಕಲ್ ಇದೆ. ಸೊ ಆ ಕೆಮಿಕಲನ್ನು ನಾವು ಸ್ಪ್ರೇ ಮಾಡ್ತೀವಿ. 6 ತಿಂಗಳಿಗೊಮ್ಮೆ ಅದು ಆ್ಯಕ್ಟಿವಿಟೀಸನ್ನು ನಾವು ಮಾಡ್ತಾ ಇರ್ತೀವಿ. ಫಾಗಿಂಗ್ ಬೇರೆ ಇದು ಬೇರೆ ಸರ್? ಇದು ಬೇರೆ. ಫಾಗಿಂಗ್ ಹೊಗೆ ಇದನ್ನು ಸ್ಪ್ರೇ ಮನೆಯೊಳಗೇನ ಸ್ಪ್ರೇ ಮಾಡ್ತೀವಿ. ಇಂಡೋರ್ ರೆಸಿಡ್ಯುವಲ್ ಸ್ಪ್ರೇ ಅಂತ ಹೇಳ್ತೀವಿ. ಸ್ಪ್ರೇಯನ್ನು ಮಾಡ್ತಾ ಇರ್ತೀವಿ. ಸೊ ಹೀಗೆ ಮಾಡೋದ್ರ ಮೂಲಕ ನಾವು ಸೊಳ್ಳೆಗಳ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊತೀವಿ. ಇವೆಲ್ಲದರ ಜೊತೆಗೆ ಅವರಿಗೆ ಪರ್ಸನಲ್ ಪ್ರೊಟೆಕ್ಷನ್ ಮೆಜರ್ಸ್ಗಳನ್ನು ನಾವು ಹೇಳ್ತಾ ಇರ್ತೀವಿ. ಏನು ಅಂತಂದರೆ ಮನೆಯಲ್ಲಿ ಬೇವಿನ ಸೊಪ್ಪಿನಿಂದ ಹೊಗೆ ಹಾಕಿ, ಲೋಬಾನ್ಗಳಿಂದ ಹೊಗೆ ಹಾಕಿ, ನಿಮ್ಮ ಮನೆ ಕಿಟಕಿಗಳಿಗೆ ಜಾಲರಿಯನ್ನು ಅಳವಡಿಸ್ಕೊಳ್ಳಿ. ಆಮೇಲೆ ಗರ್ಭಿಣಿ ಸ್ತ್ರೀಯರಿದ್ದರು ಅಂತೇಳಿ ಅಂತಾರೆ ಮನೆಯಲ್ಲಿ ಸೊ ಸೊಳ್ಳೆ ಪರದೆಯನ್ನು ಕಟ್ಕೊಂಡು ಮಲ್ಕೊಳ್ಳಿ. ಮಕ್ಕಳಿದ್ದು ಅಂತಂದರೆ ಸೊಳ್ಳೆ ಪರದೆಯನ್ನು ಕಟ್ಕೊಂಡು ಮಲ್ಕೊಳ್ಳಿ. ಸೊ ಈ ಥರನಾದಂಥ ಜಾಗೃತಿಯನ್ನು ನಾವು ಜನರಿಗೆ ನೀಡ್ತಾ ಇದ್ದೀವಿ. ಆಮೇಲೆ ಮಳೆಗಾಲದ ಸಂದರ್ಭದಲ್ಲಿ ಸೊ ಫುಲ್ ಸ್ಲೀವ್ ಬಟ್ಟೆಗಳನ್ನು ಹಾಕ್ಕೊಳ್ಳಿ. ಇದೆಲ್ಲ ನಿರಂತರವಾಗಿ ನಾವು ಜನರಿಗೆ ಒಂದು ಮಾಹಿತಿ ಶಿಕ್ಷಣ ನೀಡುವುದರ ಮೂಲಕ ಸೊ ಅವರಿಗೆ ಸೊಳ್ಳೆಗಳಿಂದ ರಕ್ಷಿಸಿಕೊಳ್ಳೋಕ್ಕೆ ನಾವು ಜಾಗೃತಿಯನ್ನು ಮೂಡಿಸ್ತಾನೆ ಇರ್ತೀವಿ. ಡಾಕ್ಟರ್ ರೆಡ್ಡಿ ಸರ್, ಈಗ ಇನ್ನೂ 3 ರೋಗಗಳಂದರೆ ಪ್ರಮುಖವಾದದ್ದು ಜಪನೀಸ್ ಎನ್ಸೆಫಲೈಟಿಸ್ ಮತ್ತು ಈ ಕಾಲಾ ಅಜರ್, ಕೊನೆಯದು ಲಿಂಫ್ಯಾಟಿಕ್ ಫೈಲೇರಿಯಾಸಿಸ್. ಇವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಸರ್, ರೋಗ ಲಕ್ಷಣಗಳು ಏನೇನಿರುತ್ತೆ? ಜಾಪನೀಸ್ ಎನ್ಕೆಫಲೈಟಿಸ್ ಇದು ಒಂದು ಕ್ಯುಲೆಕ್ಸ್ ಮಾಸ್ಕಿಟೋಯಿಂದ ಬರುವಂಥದ್ದು. ಇದು ನಮ್ಮ ಜಿಲ್ಲೆಯಲ್ಲಿ ಇಲ್ಲ, ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಯಲ್ಲಿದೆ. ಇದು ಬೇಸಿಕಲಿ 15 ವರ್ಷದ ಒಳಗಿನ ಮಕ್ಕಳಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಇದರಲ್ಲಿ ಸೇಮ್ ಫೀವರು, ಹೆಡೇಕು ಮತ್ತು ನೆಕ್ ಪೇನು ಮತ್ತು ಕನ್ವಲ್ಷನ್ಸ್ ಅಥವಾ ಅಲ್ಟರ್ಡ್ ಸೆನ್ಸೋರಿಯಮ್ ಅಂತೀವಿ, ಆ ಥರ ಇರುತ್ತೆ. ಇದನ್ನು
ಈ ರೋಗಕ್ಕೆ ನಮ್ಮ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆನ ಕೊಡ್ತೀವಿ. ಟೆಸ್ಟ್ ಅನ್ನ ಮಾಡಿ ಇದನ್ನ ಸೀರಮ್ ಮತ್ತು CSF ಅನಾಲಿಸಿಸ್ ಮಾಡಿ ನಾವು ಚಿಕಿತ್ಸೆಯನ್ನ ಕೊಡ್ತಾ ಇದೀವಿ. ಇದನ್ನ ಪ್ರಿವೆಂಟ್ ಮಾಡಕ ಸರ್ಕಾರ ಈಗಾಗಲೇ 5 ವರ್ಷದಿಂದ ವ್ಯಾಕ್ಸಿನ್ ಅನ್ನ ಕೊಡ್ತಾ ಇದೆ. JE ವ್ಯಾಕ್ಸಿನ್ ಅನ್ನ ಇದನ್ನ 2 ಡೋಸ್ ವ್ಯಾಕ್ಸಿನ್ ಅನ್ನ 0.5 ml ಆಗಿ 9 ತಿಂಗಳು ಮತ್ತು 18 ತಿಂಗಳಲ್ಲಿ ಎಲ್ಲ ಮಕ್ಕಳಿಗೆ ನಾವು ರುಟೀನ್ ಇಮ್ಯುನೈಸೇಷನ್ ಏನು ಮಾಡ್ತೀವಿ ಅದರಲ್ಲಿ ಕೊಡ್ತಾ ಇದ್ದೀವಿ. ಹೀಗಾಗಿ ಪ್ರಕರಣಗಳು ತುಂಬ ಕಡಿಮೆ ಇವೆ. ಇಷ್ಟು ರೋಗಗಳಲ್ಲಿ ಎಷ್ಟು ರೋಗಕ್ಕೆ ವ್ಯಾಕ್ಸಿನ್ ಇದೆ ಸರ್? ಇವಾಗ ಅಟ್ ಪ್ರೆಸೆಂಟ್ ನಮ್ಮಲ್ಲಿ JEಗೆ ಒಂದಿದೆ, ಇವಾಗ JEಗೆ ಒಂದೇ ಇದೆ ಸದ್ಯಕ್ಕೆ. ಡೆಂಗ್ಯೂಗೆ ಇದೆ ಅಂತ, ಮಲೇರಿಯಾ ಇನ್ನು ಎಲ್ಲ ಎಕ್ಸ್ಪೆರಿಮೆಂಟಲ್ ಸ್ಟೇಜ್ನಲ್ಲಿ ಕ್ಯೂ ಡೆಂಗಾ ಅಂತೇಳಿ ಒಂದು ಡೆಂಗ್ಯೂಗೆ ಬಂದಿದೆ. ಬಟ್ ಸರ್ಕಾರ ಅದನ್ನೆಲ್ಲ ನಮ್ಮ ಅಪ್ರೂವಲ್ ಮಾಡಿಲ್ಲ. ಸರ್, ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಕೊನೆಯದಾಗಿ ಸೊಳ್ಳೆಗಳಿಂದ ಹರಡುವಂಥ ರೋಗಗಳ ಕುರಿತಾಗಿ ಸಾರ್ವಜನಿಕರು ಯಾವ ರೀತಿ ಎಚ್ಚರಿಕೆ ವಹಿಸಬೇಕಂತ ಹೇಳ್ತೀರಾ ಸರ್? ಇದು ನಮ್ಮ ಸೊಳ್ಳೆಗಳಿಂದ ಹರಡೋ ರೋಗವನ್ನು ನಾವು ನಿರ್ಮೂಲನೆ ಮಾಡಬೇಕಂದ್ರೆ 2 ಪಾಲಿಸಬೇಕು. ಒಂದು ಸೋರ್ಸ್ ರಿಡಕ್ಷನ್ ಅಂದರೆ ಸೊಳ್ಳೆಗಳೇ ಉತ್ಪತ್ತಿ ಆಗದೇ ಹಾಗೆ ನೋಡಿಕೊಳ್ಳೋದು. ಈಗಾಗಲೇ ಚಾಮರಾಜ್ ಅವರು ಹೇಳಿದರು ಎಲ್ಲೆಲ್ಲಿ ಆಗ್ತವೆ ಅದನ್ನು ನಾವು ಅದು ಹುಟ್ಟಲಾರ್ದಂಗೆ ನೋಡೋದು ಸೊಳ್ಳೆಯನ್ನು. ಅಥವಾ ಇನ್ನೊಂದು ಸೆಲ್ಫ್ ಪ್ರೊಟೆಕ್ಷನ್ ಅಂದರೆ ನಾವು ಸೊಳ್ಳೆಗಳಿಂದ ಕಚ್ಚಲಾರ್ದಂಗೆ ನೋಡೋದು. ಈಗಾಗಲೇ ಹೇಳಿದರು, ನಾವು ಫುಲ್ ಸ್ಲೀವ್ಸ್ ಹಾಕೋದು, ಮತ್ತು ತಿಳಿ ಬಟ್ಟೆಗಳನ್ನು ಹಾಕೋದು, ಮತ್ತು ರಾತ್ರಿ ಮಲಗುವಾಗ ಅಥವಾ ಡೇ ಬೈಟರ್ ಇದ್ದರೆ ಸ್ಕೂಲು, ಕಾಲೇಜಸ್ಸು ಅಥವಾ ಆಫೀಸ್ನಲ್ಲಿ ಮಸ್ಕಿಟೋ ರಿಪೆಲೆಂಟ್ಸ್ ಅಥವಾ ಕಾಯಿಲ್ಸನ್ನು ಇಡೋದ್ರಿಂದ ಮುಖಾಂತರ ರಾತ್ರಿಯಲ್ಲಿ ಸೊಳ್ಳೆ ಪರದೆಗಳನ್ನು ಹಾಕೊಂಡು ನಾವು ಸೊಳ್ಳೆ ಕಚ್ಚೋದ್ರಿಂದ ನಾವು ನಮ್ಮನ್ನು ರಕ್ಷಿಸ್ಕೊಳ್ಬೇಕು. ಈ 2 ವಿಧಾನದಿಂದ ನಾವು ಸೊಳ್ಳೆಗಳಿಂದ ಹರಡುವ ರೋಗಗಳನ್ನು ನಾವು ನಿಯಂತ್ರಣ ಮಾಡಲು ಸಾಧ್ಯ ಇದೆ. ಚಾಮರಾಜ್ ಸರ್, ಕೊನೆಯದಾಗಿ ತಾವು ಈಗ ಸರ್ ಒಂದು ಮಾತು ಹೇಳಿದ್ರು, ಡೇ ಬೈಟರ್ ಅಂತ. ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಸರ್. ಡೇ ಬೈಟರ್ಗಳು ಯಾವ್ಯಾವು, ನೈಟ್ ಬೈಟರ್ಗಳು ಯಾವ್ಯಾವು, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಸರ್. ಸೊಳ್ಳೆ ಒಂದು ತುಂಬ ಇಂಟೆಲಿಜೆಂಟ್ ಆದಂಥ ಒಂದು ಕ್ರಿಯೇಚರ್ ಅಂತ ಹೇಳ್ಬೋದು, ದೇವರಿನ ಸೃಷ್ಟಿ. ಸೊ ರೌಂಡ್ ದಿ ಕ್ಲಾಕ್ 24 ಗಂಟೆಗಳ ಕಾಲ ಒಂದೊಂದು ಸೊಳ್ಳೆಗಳು ಈ ರಕ್ತವನ್ನು ಹೀರುವಂಥ ಒಂದು ಪೀರಿಯಡನ್ನು ಹಂಚ್ಕೊಂಡ್ಬಿಟ್ಟಿದ್ದಾವೆ. ಸೊ ಬೆಳಗಿನ ಜಾವ 6 ಗಂಟೆಯಿಂದ ಸಂಜೆಯವರೆಗೂ ಈಡೀಸ್ ಮಾಸ್ಕಿಟೋ ಡೇ ಬೈಟರ್ ಇದು. ಡೆಂಗ್ಯೂ ಜ್ವರ ಹರಡಲಿಕ್ಕೆ ಕಾರಣ ಆಗಿರುವಂಥ ಡೆಂಗ್ಯೂ, ಚಿಕನ್ಗುನ್ಯಾ, ಜಿಕಾ ಹರಡಲಿಕ್ಕೆ ಕಾರಣ ಆಗಿರುವಂಥ ಸೊಳ್ಳೆ. ಅದರ ನಂತರ ಸಾಯಂಕಾಲ 7:30 ಮಧ್ಯರಾತ್ರಿ 2 ಗಂಟೆವರೆಗೂ 2:30ವರೆಗೂ ಆನೆಕಾಲು ರೋಗ ಹರಡಲಿಕ್ಕೆ ಕಾರಣ ಆಗಿರುವಂಥ ಮತ್ತು JEಯನ್ನು ಹರಡಲಿಕ್ಕೆ ಕಾರಣ ಆಗಿರುವಂಥ ಕ್ಯೂಲೆಕ್ಸ್ ಮಾಸ್ಕಿಟೋಗಳು ರಕ್ತವನ್ನು ಹೀರುವಂಥ ಊಟ ಮಾಡುವಂಥ ಒಂದು ಕೆಲಸ ಮಾಡ್ತಾರೆ. ಆಮೇಲೆ ಮಧ್ಯರಾತ್ರಿ 2 ಗಂಟೆಯಿಂದ ಅಥವಾ ರೌಂಡ್ ದಿ ಕ್ಲಾಕ್ ಅಂತ ಹೇಳೋಕ್ಕಾಗಲ್ಲ, ಅದರ ನಂತರ ಬೆಳಗಿನ ಜಾವ 4:30-5 ಗಂಟೆವರೆಗೂ ಈ ಮಲೇರಿಯಾ ರೋಗ ಹರಡಲಿಕ್ಕೆ ಕಾರಣ ಆಗಿರುವಂಥ ಈ ಅನಾಫಿಲಿಸ್ ಸೊಳ್ಳೆ ರಕ್ತ ಹೀರುವಂಥ ಕೆಲಸ. ಹೀಗೆ ರೌಂಡ್ ದಿ ಕ್ಲಾಕ್ ಅಂದರೆ 24 ಗಂಟೆಗಳ ಕಾಲ ಈ ಸೊಳ್ಳೆಗಳು ಮನುಷ್ಯನ ರಕ್ತವನ್ನು ಹೀರಲಿಕ್ಕೆ ತಮ್ಮ ಒಂದು ಶೆಡ್ಯೂಲ್ಸನ್ನು ಬೈ ನೇಚರ್ ಡಿವೈಡ್ ಮಾಡ್ಕೊಂಡ್ಬಿಟ್ಟು. ಸೊ ಹೀಗಾಗಿ ಈಡೀಸ್ ಮಾಸ್ಕಿಟೋ ಡೇ ಬೈಟರ್ ಅಂತ ಹೇಳ್ತೀವಿ. ಆಮೇಲೆ ಮೈ ಮೇಲೆ ಇದಕ್ಕೆ ಕಪ್ಪು ಮತ್ತು ಬಿಳುಪು ಚುಕ್ಕೆಗಳಿರೋ ಕಾರಣಕ್ಕಾಗಿ ಇದಕ್ಕೆ ಟೈಗರ್ ಮಾಸ್ಕಿಟೋ ಅಂತ ನಾವು ಹೇಳ್ತೀವಿ. ಇದನ್ನ ನಾವು ನಿಯಂತ್ರಣ ಮಾಡಬೇಕು ಅಂತಂದ್ರೆ SR ಸೋರ್ಸ್ ರಿಡಕ್ಷನ್ ಆಕ್ಟಿವಿಟೀಸ್ ನಾವು ತುಂಬಾ ವ್ಯಾಪಕವಾಗಿ ಮಾಡಬೇಕಾಗ್ತದೆ. ತುಂಬಾ ಧನ್ಯವಾದಗಳು ಸರ್. ಕೇಳುಗರೆ, ಇದಾಗಿತ್ತು ಇವತ್ತಿನ ಆರೋಗ್ಯ ಸಂಚಿಕೆ. ಪ್ರತಿ ವರ್ಷ ಆಗಸ್ಟ್ 20 ವಿಶ್ವ ಸೊಳ್ಳೆ ದಿನ ಅಂತ ಆಚರಣೆ ಮಾಡ್ತೀವಿ. ಈ ಕುರಿತಾಗಿ ಸೊಳ್ಳೆಯಿಂದ ಹರಡುವಂಥ ಪ್ರಮುಖ ರೋಗಗಳು ಯಾವ್ಯಾವು, ಅದರ ಪ್ರಮುಖ ರೋಗ ಲಕ್ಷಣಗಳೇನು ಮತ್ತು ಮುಂಜಾಗ್ರತಾ ಕ್ರಮಗಳು ಏನೇನು ತಗೋಬೇಕು, ಮತ್ತೆ ಸೊಳ್ಳೆಗಳಲ್ಲಿ ಯಾವ ರೀತಿ ವಿಧಗಳಿದೆ, ಮತ್ತೆ ಅವುಗಳನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು ವೈಯಕ್ತಿಕ ಮಟ್ಟದಲ್ಲಿ ಮತ್ತು ಸರ್ಕಾರದ ಮಟ್ಟದಲ್ಲಿ ಏನೇನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ, ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡ್ಕೊಂಡ್ವಿ. ಆಗ್ಲೇ ಇಬ್ಬರು ಅತಿಥಿಗಳು ಹೇಳಿದಾಗೆ ಸೊಳ್ಳೆಗಳು ತಮ್ಮದೇ ಆದ ಶೆಡ್ಯೂಲ್ ಅನ್ನು ಹಾಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇರುತ್ತವೆ. ಹೀಗಾಗಿ ನಮ್ಮ ಪ್ರಯತ್ನ ಕೂಡ ನಿರಂತರವಾಗಿರಬೇಕು, ಅವುಗಳಿಂದ ಮುಕ್ತರಾಗಿ ಆರೋಗ್ಯ ಭಾರತ ಸೃಷ್ಟಿ ಮಾಡಲಿಕ್ಕೆ. ಹೀಗಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ನೀಡಿದಂತಹ ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದಂತಹ ಡಾಕ್ಟರ್ ವಿವೇಕಾನಂದ ರೆಡ್ಡಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದಗಳು ಸರ್. ಇನ್ನೋರ್ವ ಅತಿಥಿಗಳು ಇಲಾಖೆಯ ಕೀಟಶಾಸ್ತ್ರಜ್ಞರಾದಂತಹ ಚಾಮರಾಜ್ ದೊಡ್ಡಮನಿ ಅವರು ಕೂಡ ಸಮಗ್ರವಾದ ಮಾಹಿತಿಯನ್ನು ನೀಡಿದ್ರು. ನಿಮಗೂ ಕೂಡ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮನ್ನ ಭೇಟಿ ಮಾಡ್ತೀನಿ. ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಸೊಳ್ಳೆ ದಿನದ ಸಂದರ್ಭದಲ್ಲಿ ಸೊಳ್ಳೆಯಿಂದ ಹರಡುವ ರೋಗಗಳು ಹಾಗೂ ಪರಿಹಾರ ಈ ಕುರಿತು ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದ ವಿವೇಕಾನಂದ ರೆಡ್ಡಿ ಹಾಗೂ ಕೀಟಶಾಸ್ತ್ರಜ್ಞರಾದ ಚಾಮರಾಜ ದೊಡ್ಡಮನಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.